ನಮ್ಮ ಉತ್ತರ ಕರ್ನಾಟಕದ ಸೈಡ್ ಶ್ರಾವಣ ಮಾಸದೊಳಗೆ ಜಾತ್ರೆ ಭಾಳ ಮಾಡ್ತಾರೆ ನೋಡ್ರಿ. ಹಿಂಗಾಗಿ ಜಾತ್ರೆ ಒಳಗಂತನ ಸ್ಪೆಷಲ್ ರೆಸಿಪಿಗಳನ್ನ ಮಾಡ್ತಾರ. ಶಿರಾ ಆಮೇಲೆ ಸೌಂತಿಕಾಯಿ ಪಲ್ಯ ಅಂತ ಹೇಳಿ ಅದನ್ನ ಯಾವ ರೀತಿ ಮಾಡ್ತಾರ ಅಂತ ನಾನು ನಿಮ್ಗೆ ಇವತ್ತ ರೆಸಿಪಿಯನ್ನ ಶೇರ್ ಮಾಡ್ತೀನಿ. ಸೊ ನಾವು ಮನೆಯಲ್ಲಿ ಏನೇ ಹಾಕಿ ಮಾಡಿದ್ರು ಜಾತ್ರೆ ಒಳಗೆ ಅದು ಏನು ಪ್ರಸಾದ ಸೇವನೆ ಮಾಡ್ತೀವಲ್ರಿ ಆ ರುಚಿನೇ ಬರಂಗಿಲ್ಲ. ಸೊ ಅದಕ್ಕೆ ನಾನಿವತ್ತ ಅವ್ರನ್ನೇ ಕರೆಸಿ ಮನೆಯೊಳಗೆ ಮಾಡೋದಕ್ಕೆ ಹಚ್ಚಿದ್ದೆ. ಸೊ ಆ ರೆಸಿಪಿಯನ್ನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಸೊ ಈ ರೆಸಿಪಿಯನ್ನ ಮಾಡೋದಕ್ಕೆ ನನ್ನ ಮಕ್ಕಳು ಭಾಳ ಹೆಲ್ಪ್ ಮಾಡಾಕತ್ತಿದ್ರು. ಸೊ ಹಾಗಾದ್ರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡಾಕತ್ತಿರಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋಗಳನ್ನು ನೋಡ್ರಿ. ಅದೇ ರೀತಿ ಬೆಲ್ ಐಕಾನನ್ನು ಒತ್ತಿ. ಹಾಗೆ ಒತ್ತಿದಾಗ ಮಾತ್ರ ನಾನು ಹಾಕುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾವು. ಅದೇ ರೀತಿ ನನ್ನ ಇನ್ಸ್ಟಾಗ್ರಾಮ್ ಪೇಜು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ರಿ. ಸೊ ನಾನಿಲ್ಲಿ ಇವತ್ತ 5 kg ಶಿರಾ ಮಾಡ್ಸಾಕತ್ತೀನಿ ರೀ. ಯಾಕಂದ್ರೆ ನಮ್ಮ ಮನೆ ದೇವ್ರದ್ದು ಜಾತ್ರೆ ಸಮಯದೊಳಗೆ ನಾವು ಪ್ರತಿ ಸೋಮವಾರ ಆಮೇಲೆ ಗುರುವಾರ ಏನು ಮಾಡ್ತೀವಿ ಅಂದ್ರೆ ಗುಡಿ ಒಳಗೆ ಪ್ರಸಾದವನ್ನು ಹಾಕಿಸ್ತಾರ. ಸೊ ಇವತ್ತ ನಮ್ಮ ಮನೆ ಪಾಳೆ ಐತ್ರಿ. ಸೊ ಅದಕ್ಕೆ ಇವತ್ತ ನಮ್ಮ ಮನೆಯೊಳಗೆ ಶಿರಾ ಆಮೇಲೆ ಪಲ್ಯನ ಮಾಡಕ್ಕೆ ಹಚ್ಚಿದ್ವಿ. ಸೊ ನಾವಿಲ್ಲಿ 5 kg ಶಿರಾನ್ ಮಾಡಾಕತ್ತೀವ್ರಿ. ಸೊ ಅದಕ್ಕೆ 2 kg ಒಳ್ಳೆಣ್ಣೆಯನ್ನು ಹಾಕೊಳಕತ್ತಾರ. ಸೊ ಇವಾಗ ಮೊದಲಿಗೆ ನಾವು 1 kg ಒಳ್ಳೆಣ್ಣೆ ಪ್ಯಾಕೆಟನ್ನು ಕಟ್ ಮಾಡಿ ಹಾಕೊಂಡಿದ್ದೀವ್ರಿ. ಸೊ ನಂತರ ಇವಾಗ ನಾವು ಇನ್ನೊಂದು kg ಒಳ್ಳೆಣ್ಣೆ ಪ್ಯಾಕೆಟನ್ನು ಕಟ್ ಮಾಡಿ ಹಾಕೊಳಕತ್ತೀವಿ. ಸ್ವಲ್ಪ ಎಣ್ಣೆನ ಕಾಯೋದಕ್ಕೆ ಬಿಟ್ಬಿಡೋಣಂತ್ರಿ. ನಂತರ ನಾವಿಲ್ಲಿ 1/4 kg ಅಷ್ಟು ಡಾಲ್ಡಾ ಹಾಕೊಳಕತ್ತೀವಿ. ಸೊ 5 kg ಶಿರಾ ಮಾಡೋದಕ್ಕೆ 1/4 kg ಡಾಲ್ಡಾ ಹಾಕೊಳಕತ್ತೀವಿ ನಾವಿಲ್ಲೇ. ಸೊ ಒಳ್ಳೆಣ್ಣೆ ಆಮೇಲೆ ಡಾಲ್ಡಾ ಎರಡು ಚಲೋತ್ನೆ ಕಾಯ್ಬೇಕ್ರಿ. ಶಿರಾಕ್ ಹಾಕೋದಕ್ಕೆ ಗೋಡಂಬಿ ಆಮೇಲೆ ಒಣ ದ್ರಾಕ್ಷಿ ಆಮೇಲೆ ಲವಂಗ ತೊಗೊಂಡಿದ್ದೀವ್ರಿ ಇಲ್ಲೇ. ಸೊ 50 ಗ್ರಾಮು ನಾವಿಲ್ಲೇ ಲವಂಗ ಯೂಸ್ ಮಾಡಾಕತ್ತೀವಿ. ಆಮೇಲೆ 1/4 kg ಗೋಡಂಬಿ ಆಮೇಲೆ 1/4 kg ಒಣ ದ್ರಾಕ್ಷಿಯನ್ನು ಹಾಕಾಕತ್ತೀವಿ. ನೋಡ್ರಿ ಈ ಥರ ಹಾಕೊಂಡ್ಬಿಡ್ಬೇಕು. ಹಾಕಿದ ನಂತರ ಒಂದು ಚಮಚೆ ತೊಗೊಂಡು ಸ್ವಲ್ಪ ಕಲಸ್ಕೋತ ಇರಬೇಕಾಗ್ತದ್ರಿ. ನೋಡ್ರಿ ಇದೇ ಥರ. ಯಾರೆಲ್ಲ ಹೊಸದಾಗಿ ನೋಡಾಕತ್ತಿರಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋಗಳನ್ನು ನೋಡ್ರಿ. ಅದೇ ರೀತಿ ಬೆಲ್ ಐಕಾನನ್ನು ಒತ್ತಿರಿ. ಸೊ ಇವಾಗ ಗೋಡಂಬಿ ಆಮೇಲೆ ಒಣ ದ್ರಾಕ್ಷಿ ಲವಂಗ ಚಲೋತ್ನೆಗೆ ಹುರಿದವ್ರೀಗ. ಸೊ ನಾವು ಇದಕ್ಕೆ ಇವಾಗ ಬಾಂಬೆ ರವಾ ಅಂದ್ರೆ ನಮ್ಮ ಸೈಡ ಸಣ್ಣ ರವಾ ಅಂತೇನು ಕರಿತೀವಿ ಅಲ್ರಿ ಅದನ್ನು 5 kg ರವಾನ ಇದಕ್ಕೆ ಹಾಕೊಂಡ್ಬಿಡೋಣಂತ. ನಾನು ಆಲ್ರೆಡಿ ಚಲೋತ್ನಾಗಿ ಎಲ್ಲಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಸೊ ಅದನ್ನು ಇವಾಗ ಈ ಥರ ಹಾಕೊಂಡ್ಬಿಡೋನು. ಎಣ್ಣೆ ಒಳಗೆ ಹಾಕಿ ಗ್ಯಾಸನ್ನು ಸ್ವಲ್ಪ ಸಣ್ಣ ಉರಿ ಒಳಗೆ ಇಟ್ಕೊಂಡ್ಬಿಡ್ಬೇಕಾಗ್ತದ್ರಿ. ನೋಡ್ರಿ ಆಮೇಲೆ ಕೈಯನ್ನು ಒಟ್ಟ ಬಿಡ್ಲಾರ್ದನ ಈ ಥರ ಆಡಿಸ್ಬೇಕಾಗ್ತದೆ. ಇಲ್ಕಂದ್ರೆ ಕೆಳಗಡೆ ಹೊತ್ತಿ ಬಿಡ್ತೈತಿ. ನೋಡ್ರಿ ಇದೇ ಥರ ಎಣ್ಣೆ ಒಳಗೆ ಹುರ್ಕೊಂಡ್ಬಿಡ್ಬೇಕು ಸಣ್ಣ ರವಾನ. 10 ನಿಮಿಷ ಚಲೋತ್ನಾಗಿ ಹುರ್ಕೊಂಡ್ಬಿಡೋಣಂತ ಈ ಥರ. ಶ್ರಾವಣ ಮಾಸದೊಳಗೆ ಅನ್ನ ಸಂತರ್ಪಣೆ ಮಾಡೋದು ಭಾಳ ಒಳ್ಳೆ ಕಾರ್ಯ ಅಂತ ಹೇಳ್ತಾರ್ರಿ. ಸೊ ಶ್ರಾವಣದೊಳಗೆ ನಾವು ಪ್ರತಿ ಸೋಮವಾರ ಆಮೇಲೆ ಗುರುವಾರ 1 ತಿಂಗಳ ಜಾತ್ರೆ ಸಮಯ ಏನಿರ್ತೈತೆ ಅಲ್ರಿ ಅದರೊಳಗೆ ಪ್ರತಿಯೊಬ್ಬರು ಮನೆಯಲ್ಲಿದ್ರೂ ಗುರುವಾರ ಆಮೇಲೆ ಸೋಮವಾರಕ್ಕೊಮ್ಮೆ ಪ್ರಸಾದ ಹೋಗ್ತದೆ ಗುಡಿಗೆ. ಸೊ ಅದರದ್ದು ತಯಾರಿ ಮಾಡಾಕತ್ತೀವಿ ನಾವಿಲ್ಲೇ. ಇಲ್ಲೇ ಒಂದು ಪೂರ್ತಿ ಟಿನ್ ಏನಿರ್ತೈತೆ ಅಲ್ರಿ ಅದರಷ್ಟು ಕೇಸರಿ ಬಣ್ಣನ ಹಾಕೊಂಡ್ರವರು ಹಾಕೊಂಡು ಇದೇ ಚಲೋತ್ನಾಗಿ ಮಿಕ್ಸ್ ಆಗಿತ್ರಿ. ಈಗ ಮಿಕ್ಸ್ ಮಾಡಿದ ನಂತರ ನಾವು ಮೊದಲೇ ನೀರು ಕಾಯೋದಕ್ಕೆ ಬೇರೆ ಕಡೆ ಇಟ್ಬಿಟ್ಟಿದ್ದೀವಿ. ಕಾಶಿ ಇಟ್ಕೊಂಡಿದ್ದೀವಿ ನೀರನ್ನು. ಸೊ ಅದನ್ನು ಇದಕ್ಕೆ ಹಾಕೊಂಡ್ಬಿಡ್ತೀವಿ ಈಗ. ನೋಡ್ರಿ ಇಲ್ಲಿ ಶಿರಾ ಮಾಡೋದಕ್ಕೆ ನಾವಿಲ್ಲಿ ಮೊದಲೇ ನೀರನ್ನು ಚಲೋತ್ನಾಗಿ ಕಾಶಿ ಇಟ್ಕೊಂಡಿದ್ದೀವಿ ರೀ. ಸೊ ಈ ಒಂದು ಸ್ಟೀಲ್ ಬೋಗಣಿಲಿ ಥರ 1.5 ಬೋಗಣಿಯಷ್ಟು ನೀರನ್ನು ಹಾಕೊಳಕತ್ತೀವಿ ನಾವು. ಸೊ ಅದಕ್ಕೆ 1.5 ಕೊಡದಷ್ಟು ಸುಡು ನೀರನ್ನು ಚಲೋತ್ನೆ ಕಾಸಿರುವಂತಹ ನೀರನ್ನು ಹಾಕೋಬೇಕಾಗ್ತದೆ. ಸೊ ಹಾಕಿದ ನಂತರ ಚಲೋತ್ನಾಗಿ ಕೈ ಆಡಿಸ್ಬೇಕಾಗ್ತದ್ರಿ. ಯಾಕಂದ್ರೆ ಗಂಟಾಗೋ ಚಾನ್ಸಸ್ ಇರ್ತೈತಿ. ಸೊ ಆದಷ್ಟು ಬೇಗನೆ ಈ ಥರ ಕೈ ಆಡಿಸ್ಕೊತಿರ್ಬೇಕು ಗಂಟಾಗ್ಲಾರ್ದಂಗೆ. ನೋಡ್ರಿ ಇದೇ ಥರ. ಸೊ ಯಾರಿಗೆಲ್ಲ ಜಾತ್ರೆ ಒಳಗೆ ಹೋದಾಗ ಪ್ರಸಾದ ಸೇವನೆ ಮಾಡೋದಕ್ಕೆ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ. ಸೊ ನಮ್ಮ ಮನೆ ದೇವ್ರ ಜಾತ್ರೆ ದಿನವೇ ಇಲ್ಲೇ ಕುಂಟೋಜಿ ಬಸವಣ್ಣನ ಜಾತ್ರೆನೂ ಇರ್ತೈತ್ರಿ. ಅಂದ್ರೆ ಕಡಿ ಸೋಮವಾರ ನಾವು ಜಾತ್ರೆಯನ್ನು ಮಾಡ್ತೀವಿ. ಶ್ರಾವಣದ ಕಡೆ ಸೋಮವಾರ. ಸೊ ದೊಡ್ಡ ಪ್ರಮಾಣ ಮಾಡ್ತೀವಿ ರೀ ನಾವು ಇಲ್ಲೆಲ್ಲ ಮಂದಿ ಸೇರಿ.
ಸೊ ಅವಾಗ ಈ ಥರ ಶಿರಾ ಆಮೇಲೆ ಸೌಂತಿಕಾಯಿ ಪಲ್ಯನ ಮಾಡಿರ್ತಾರೆ, ತುಂಬಾ ರುಚಿಯಾಗಿರ್ತೈತ್ರಿ. ಸೊ ಅದನ್ನೇ ನಾವು ಇವಾಗ ಇನ್ನೊಂದು ಸಲ ಮಾಡಾಕತ್ತೀವಿ, ಮನೆಯಲ್ಲೂ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ತೋರ್ಸಾಕತ್ತೀನಿ ನಾನಿಲ್ಲೇ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಕತ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಸೊ ಮಿಕ್ಸ್ ಆದ ನಂತರ ನಾವಿಲ್ಲಿ 5 kg ಸಕ್ಕರೆಯನ್ನು ಹಾಕೊಳಕತ್ತೀವಿ. ನೀವು ಎಷ್ಟು kg ರವಾನ್ ತೊಗೊಂಡಿರ್ತೀವಲ್ರಿ ಅಷ್ಟು kg ಸಕ್ಕರೆ ಹಾಕಬೇಕಾಗ್ತದೆ. ಸೊ ಸಕ್ಕರೆ ಹಾಕಿದ ನಂತರ ಇನ್ನೊಂದು ಸಲ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಈ ಥರ. ಸೊ ಎಲ್ಲನೂ ಚಲೋತ್ನಾಗಿ ನಿಧಾನವಾಗಿ ಇದೇ ರೀತಿ ಮಿಕ್ಸ್ ಮಾಡಬೇಕು. ಸೊ ಶಿರಾ ಮಾತ್ರ ತುಂಬಾ ಚೆನ್ನಾಗಿ ಬಂತ್ರಿ. ಸೊ ನಿಧಾನವಾಗಿ ಮಿಕ್ಸ್ ಮಾಡಿದ ನಂತರ ಅದು ಸುಡು ಸುಡು ಇರ್ತೈತಲ್ರಿ, ಸಕ್ಕರೆ ಆಟೋಮೆಟಿಕ್ಕಾಗಿ ಕರ್ಕೋತ ಹೋಗ್ಬಿಡ್ತೈತಿ. ಸೊ ಈ ರೀತಿ ಮಾಡಿದಾಗ ಮಾತ್ರ ಶಿರಾ ತುಂಬಾ ರುಚಿಯಾಗಿರ್ತೈತಿ. ನೀವು ಸಹ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡ್ರಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಆಮೇಲೆ ಯಾರೆಲ್ಲ ನನ್ನ ಚಾನಲನ್ನು ನೋಡಾಕತ್ತಿರಲ್ಲ, ನೀವು ಎಲ್ಲಿಂದ ವಿಡಿಯೋಗಳನ್ನು ನೋಡಾಕತ್ತೀರಿ ಅಂತ ನನಗೆ ಕಮೆಂಟ್ ಮಾಡಿರಿ. ಸೊ ನಮ್ಮ ಬಿಜಾಪುರ ಮಂದಿ ಆಗಿದ್ರೆ ಒಂದು ಹಾಯ್ ಹೇಳ್ರಿ ನನಗೆ. ಸೊ ನೋಡ್ರಿ ಈಗ ಚಲೋತ್ನಾಗಿ ಮಿಕ್ಸ್ ಆಯ್ತು ನೋಡ್ರಿ. ಸೊ ಗ್ಯಾಸನ್ನು ಪೂರ್ತಿ ಸಣ್ಣ ಮಾಡಿಬಿಡೋಣಂತೀಗ. 5 kg ಶಿರಾ ರೆಡಿ ನೋಡ್ರಿ. ಸೊ ವಿಡಿಯೋ ಇಷ್ಟ ಆದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ಸೊ ನೆಕ್ಸ್ಟ್ ಈಗ ಇದ್ರ ಜೊತೆ ನಾವು ಸೌತೆಕಾಯಿ ಪಲ್ಯನ ಮಾಡಾಕತ್ತೀವಿ. ನಾವಿಲ್ಲೇ ಒಂದು 3 kg ಸೌತೆಕಾಯನ್ನು ತೊಗೊಂಡು ಬಂದಿದ್ದೀನಿ ರೀ. ಚಲೋತ್ನಾಗ ತೊಳೆದು ಆಮೇಲೆ ಸಣ್ಣಗೆಲ್ಲ ಆಲ್ರೆಡಿ ಹೆಚ್ಚಿ ರೆಡಿ ಮಾಡಿ ಇಟ್ಟಿದ್ದೀನಿ ರೀ. ಸೊ ಅದಕ್ಕಿಲ್ಲೇ ಒಂದು ಅರ್ಧ kg ಒಳ್ಳೆಣ್ಣೆಯನ್ನು ಹಾಕೊಂಡಾರ. ಅದಕ್ಕೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪನೇ ಸಾಸಿವೆ ಹಾಕೊಳಕತ್ತೀವಿ ರೀ. ಸೊ ಹೆರ್ಚೋದಕ್ಕೆ ನನ್ನ ಮಕ್ಕಳು ಭಾಳ ಹೆಲ್ಪ್ ಮಾಡಿದರು ನೋಡ್ರಿ. ಇನ್ನೂ ಹೆರ್ಚಾಕತ್ತಾರ, ಸಣ್ಣಾಗಿ ಕೊತ್ತಂಬರಿ ಅದನ್ನು ಹೆರ್ಚಿ ಕೊಡು ಅಂದೆ ಹೆರ್ಚಿ ಕೊಡಾಕತ್ತಾರ. ಸೊ ಮಕ್ಕಳಿಂದನೂ ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡೋದ್ಲಿಂದ ಅವರು ಕಲಿತಾರ. ಸೊ ಇವಾಗ ಜೀರಿಗೆ ಸಾಸಿವೆ ಚಲೋತೆ ಕಾದೈತ್ರಿ. ಇದಕ್ಕೆ ನಾವೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣಂತ. ಸೊ ಚಲೋತ್ನಾಗಿ ಫ್ರೈ ಆದ ನಂತರ ನಾವಿಲ್ಲೇ ಒಂದು 8 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ರೀ ಸಣ್ಣಗೆ, ಅದನ್ನೂ ಹಾಕೊಂಡ್ಬಿಡ್ತೀವಿ. ಹಾಕೊಂಡು ಎಣ್ಣೆ ಒಳಗೆ ಚಲೋತ್ನಾಗಿ ಕಂದು ಬಣ್ಣ ಬರೋವರೆಗೂ ಚಲೋತ್ನಾಗ ಹುರ್ಕೋಬೇಕಾಗ್ತದೆ. ನಂತರ ಸ್ವಲ್ಪ ಕರಿಬೇವನ್ನು ಹಾಕೊಳ್ಳೋಣ. ಅದು ಸಹ ಎಣ್ಣೆ ಒಳಗೆ ಚಲೋತ್ನಾಗಿ ಹುರ್ಕೋಬೇಕಾಗ್ತದ್ರಿ ಈ ರೀತಿ. ಸಾಮಾನ್ಯವಾಗಿ ಶಿರಾ ಜೊತೆ ಬದನೆಕಾಯಿ ಪಲ್ಯ ಆಮೇಲೆ ಸೌಂತಿಕಾಯಿ ಪಲ್ಯನ ಕಾಂಬಿನೇಷನ್ ಮಾಡ್ತಾರೆ. ಸೊ ಬದನೆಕಾಯಿ ಭಾಳ ಜನ ನೋಡಿರ್ತೀರಿ, ಅದಕ್ಕೆ ನಮ್ಮ ಸೈಡ್ ಉತ್ತರ ಕರ್ನಾಟಕದ ಸೈಡ್ ಜಾತ್ರೆ ಒಳಗೆ ಸೌಂತಿಕಾಯಿ ಪಲ್ಯ ಯಾವ ರೀತಿ ಮಾಡ್ತಾರಂತ ನಾನು ನಿಮಗೆ ಇವತ್ತು ತೋರ್ಸಾಕತ್ತೀನಿ.
ಹಾಕ್ಲಾ ಇದು ಸಮೀಪದ ತೋರ್ಸ್ ಕೆಳಗೆ ಪಲ್ಲೆ ನೀರಿನ ಚಾಲು ಅಪ್ಪನ ಬರಿ ಗಾಳಿ ಬರ್ತೈತಿ ನೀವು ಗಿಡಕಿ ಗಾಳಿ ಬರೋಬ್ಬರಿ चंद्र